ಜನರು ದೆವ್ವ ಇದೆ, ದೆವ್ವ ಇಲ್ಲ, ದೆವ್ವನ ನಾನು ನೋಡಿದ್ದೀನಿ ಅಂತ ಹೇಳೋದನ್ನ ಕೇಳಿರ್ತೀರ. ನನಗಂತೂ ಗೊತ್ತಿಲ್ಲ ದೆವ್ವ ಇದೆಯೋ ಇಲ್ಲ ಅಂತ. ಆದರೆ ಇವತ್ತು ನಾ ಹೇಳ್ತಿರೋ ಸ್ಟೋರಿ ರಿಯಲ್ ಬೇಸಿಸ್ ಸ್ಟೋರಿ. ಈ ಸ್ಟೋರಿ ಕೇಳಿದ್ಮೇಲಂತೂ ನಿಮಗೆ ತುಂಬಾ ಶಾಕ್ ಆಗ್ಬೋದು. ಯಾಕಂದರೆ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಗೊತ್ತಾಗತ್ತೆ. ಕತೆ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಹೊಸಬರಾಗಿದ್ರಿ ಮತ್ತೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ನಾನು ಹೇಳೋ ಕ್ರೇಜಿ ಸ್ಟೋರಿ ನಿಮಗೆ ಮಿಸ್ ಆಗಬಾರ್ದು ಅಲ್ವಾ. ಒಂದು ಊರಲ್ಲಿ ಒಂದು ಚಿಕ್ಕ ಕುಟುಂಬ ಇರ್ತದೆ. ಆ ಚಿಕ್ಕ ಕುಟುಂಬದಲ್ಲಿ 4 ಜನ ಸದಸ್ಯರು, ಅಪ್ಪ, ಅಮ್ಮ, ಮಗ ಮತ್ತು ಮಗಳು. ಈ ಕುಟುಂಬದವರಿಗೆ ದೇವರಂದ್ರೆ ತುಂಬಾನೇ ಭಕ್ತಿ. ಆದ್ರೆ ನಾನು ಈ ಕುಟುಂಬ ಸದಸ್ಯರದ ನಿಜವಾದ ಹೆಸರನ್ನು ತಗೊಳ್ತಾ ಇಲ್ಲ, ಕತೆಗಾಗಿ ನಾನೇ ಒಂದು ಹೆಸರು ಕೊಡ್ತಾ ಇದ್ದೀನಿ. ಅಪ್ಪನ ಹೆಸರು ರಾಜು ಅಂತ ಇಟ್ಕೊಳ್ಳಿ, ಅಮ್ಮನ ಹೆಸರು ಸವಿತಾ, ಮಗಳ ಹೆಸರು ಮಂಗಲ, ಮತ್ತೆ ಮಗನ ಹೆಸರು ಹರೀಶ. ಹರೀಶ ಹೊರಗಡೆ ಕೆಲಸಕ್ಕಾಗಿ ಹೋಗಿರ್ತಾನೆ. ಅವನು ಮನೆಗೆ ಬರೋದು ಅಪರೂಪ, ತಿಂಗಳಿಗೆ 2 ಬಾರಿ ಅಷ್ಟೇ ಬರೋದು. ಅವನು ಮನೇಲಿರೋದು ಸಹಜವಾಗಿ ಅಪ್ಪ, ಅಮ್ಮ, ಮಗಳು 3 ಜನ. ಒಂದಿನ ರಾತ್ರಿ ಏನಾಗತ್ತೆ ಅಂದ್ರೆ, ರಾಜುಗೆ ಒಂದು ಕನಸು ಬೀಳತ್ತೆ. ಆ ಕನಸಲ್ಲಿ ಅವ್ರ ಗ್ರಾಮ ದೇವತೆ ಬರ್ತಾರೆ. ರಾಜುಗೆ ಸ್ವಲ್ಪ ಶಾಕ್ ಆಗತ್ತೆ, ಯಾಕಂದ್ರೆ ಇನ್ನೂವರೆಗೂ ಆ ಗ್ರಾಮ ದೇವತೆ ಅವ್ರ ಕನಸಲ್ಲಿ ಬಂದಿರಲಿಲ್ಲ. ಅವನು ತುಂಬಾನೇ ಗಾಬರಿ ಆಗ್ತಾನೆ, ಯಾಕಿರ್ಬೋದು ಅಂತ. ಹಾಗೆ ಬೆಳಿಗ್ಗೆ ಆಗತ್ತೆ. ಬೆಳಿಗ್ಗೆ ಆದ ನಂತರ ರಾಜು ಅವನ ಹೆಂಡತಿಗೆ ಹೇಳ್ತಾನೆ ಕನಸಲ್ಲಿ ಏನೇನಾಗಿತ್ತು ಅಂತ. ಅವ್ರ ಹೆಂಡತಿ ಹೇಳ್ತಾರೆ, ಆಯ್ತು ಸರಿ, ಹಂಗಾದ್ರೆ ಗ್ರಾಮಕ್ಕೆ ಹೋಗಿ ಒಂದು ಪೂಜೆ ಮಾಡಿಸ್ ಬನ್ನಿ ಅಂತ ಹೇಳ್ತಾನೆ. ಹೆಂಡತಿ ಮಾತು ಕೇಳಿ ರಾಜು ಆಯ್ತು ಸರಿ ನಾನು ಹೋಗ್ತೇನೆ ಅಂತ 10 ಗಂಟೆ ಸುಮಾರಿಗೆ ಮನೆಯಿಂದ ಹೊರಡ್ತಾನೆ. ರಾಜು ಪೂಜೆಗಂತ ಹೊರಗಡೆ ಹೋದ್ಮೇಲೆ ಮನೆಯಲ್ಲಿ ಸವಿತಾ ಮತ್ತು ಮಂಗಲ ಇಬ್ರು. ಮನೆಯಲ್ಲಿ ಎಲ್ಲಾನು ಚೆನ್ನಾಗೇ ಇರತ್ತೆ. ಸವಿತಾ ಹೊರಗಡೆ ಟಿವಿ ನೋಡ್ತಾ ಇರ್ತಾಳೆ, ಮಂಗಲ ಒಳಗಡೆ ಕಿಚನ್ ಅಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ. ಒಂದೇ ಬಾರಿಗೆ ಸವಿತಾ ಮಗ ಇಲ್ಬಾ ಅಂತ ಕಿಚ್ತಾಳೆ. ಮಂಗಲ ಕಿಚನ್ ಅಲ್ಲಿ ಅಡುಗೆ ಮಾಡ್ತ ಕಾರಣ ಮಂಗಲ ಸ್ವಲ್ಪ ಅಮ್ಮ ಇರು ಬರ್ತೇನೆ ಅಂತ ಹೇಳ್ತಾಳೆ. ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ನೋಡಿದಾಗ ಮಂಗಲ ಅಲ್ಲಿ ಒಂದು ಭಯಾನಕವೇ ಕಾದಿತ್ತು ಅವಳಿಗೆ. ಏನಂದ್ರೆ ಸವಿತಾ ಅವಳ ಕಣ್ಣು ತುಂಬಾನೇ ಕೆಂಪಾಗಿತ್ತು, ಮತ್ತೆ ಮುಖ ಎಲ್ಲ ಪಾತ್ ಹೋಗಿತ್ತರ ಆಗಿತ್ತು. ಅವಳು ಒಂದೇ ಬಾರಿಗೆ ಮಗ ಏನು ಹೋಯ್ತು ಅಂತ ಹೇಳ್ತಾನೆ ಇರ್ತಿದ್ಲು. ಮತ್ತೆ ಸರ್ರ್ ಅಂತ ಸೌಂಡ್ ಬಂತು ಅಂತ ಹೇಳ್ತಾಳೆ. ಇಲ್ಲಿ ಸರ್ರ್ ಅಂತ ಸೌಂಡ್ ಬರ್ಲಿಕ್ಕೆ ಅವ್ರ ಮನೆ ಹತ್ರ ಏನು ವಸ್ತುಗಳೇ ಇರಲಿಲ್ಲ. ಬರೀ ನೆಲದ ಮೇಲೆ ಹೋದ್ರೆ ಸರ್ರ್ ಅಂತ ಸೌಂಡ್ ಎಲ್ಲಿಂದ ಬರುತ್ತೆ ಅಂತ ಮಂಗಲಗೆ ತುಂಬಾನೇ ಶಾಕ್ ಆಯ್ತು. ಮತ್ತೆ ಮಂಗಲ ಹೊರಗಡೆ ಎಲ್ಲ ನೋಡ್ತಾಳೆ. ಅವ್ರ ಮನೆ ಬೆಕ್ಕು ಬಾಗಿಲಲ್ಲಿ ನಿಂತ್ಕೊಂಡು ಯಾರನ್ನೋ ನೋಡುವಂತ ಒಂದೇ ದಿಕ್ಕಿನಲ್ಲಿ ಬಾಲವನ್ನು ಅಗ್ಲ ಮಾಡ್ಕೊಂಡು ನೋಡ್ತಾನೆ ಇರ್ತದೆ. ಅದನ್ನು ನೋಡಿದ್ದ ಮಂಗಲಗೆ ತುಂಬಾನೇ ಇನ್ನೂ ಹೆದರಿಕೆ ಆಗುತ್ತೆ. ಮಂಗಲ ಅಮ್ಮಂಗೆ ಸ್ವಲ್ಪ ಸಮಾಧಾನ ಮಾಡ್ಲಿಕ್ಕೆ ನೋಡ್ತಾಳೆ, ಆದ್ರೆ ಸವಿತಾ ಸಮಾಧಾನ ಆಗ್ತಿರ್ಲಿಲ್ಲ. ಅವ್ರ ಕಣ್ಣು ಇನ್ನೂ ಕೆಂಪಾನೇ ಆಗ್ತಿತ್ತು. ಮತ್ತೆ ಒಂದೇ ಮಾತನ್ನು ಹೇಳ್ತಾ ಇರ್ತಿತ್ತು, ಏನೂ ಹೋಯ್ತು ಅಂತ. ಅವಳಿಗೆ ಏನೂ ನೆನಪೇ ಇರಲಿಲ್ಲ. ಮತ್ತೇನಂತ ಅಂದ್ರೆ, ಅವ್ರ ಅಪ್ಪ ಹೋಗೋ ವಿಷಯ ಅವಳೇ ಹೇಳಿರ್ತಾಳೆ, ಗ್ರಾಮಕ್ಕೆ ಹೋಗಿ ಪೂಜೆ ಮಾಡಿಸು ಅಂತ. ಆದ್ರೆ ಅಪ್ಪ ಎಲ್ಲೋದ್ರು ಮಗ ಎಲ್ಲೋದ್ರು ಅಂತ ಕೇಳ್ತಾನೆ ಇರ್ತಾಳೆ. ಅವಳಿಗೆ ಜ್ಞಾಪಕ ಶಕ್ತಿನೇ ಇರಲಿಲ್ಲ ಆ ಟೈಮಲ್ಲಿ. ಮಂಗಲಗೆ ತುಂಬಾನೇ ಭಯ ಆಗಿ ಅಪ್ಪಂಗೆ ಬೇಗ ಕಾಲ್ ಮಾಡ್ತಾಳೆ. ಅಪ್ಪ ಅಮ್ಮ ಹೀಗೆ ಆಡ್ತಿದ್ದಾಳೆ, ಬೇಗ ಬನ್ನಿ ಅಂತ. ರಾಜು ತಡ ಮಾಡದೆ ಸುಮಾರು 12 ಗಂಟೆ ಸುಮಾರಿಗೆ ಮನೆಗೆ ಬರ್ತಾನೆ. ಮನೆಗೆ ಬಂದು ಸವಿತಾ ಅವ್ರನ್ನ ಮತ್ತೆ ಮಂಗಲ ಜೊತೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿದ ತಕ್ಷಣ ರಿಪೋರ್ಟ್ ಎಲ್ಲ ನಾರ್ಮಲ್ ಇರುತ್ತೆ. ನಂತರ ರಾಜುಗೆ ತಿಳಿದಿದ್ದೇನೆಂದ್ರೆ, ಇಲ್ಲಿ ಸವಿತಾ ಜೊತೆ ಈ ಘಟನೆ ನಡೆದಿದ್ದು ಸುಮಾರು 11:30 ಸುಮಾರಿಗೆ, ಮತ್ತು ಗ್ರಾಮಕ್ಕೆ ಪೂಜೆ ನಡೆಯುತ್ತಿರುವ ಸಮಯ ಕೂಡ 11:30. ರಾಜು ತಡ ಮಾಡಲಿಲ್ಲ. ಮಂಗಲ ಮತ್ತು ಸವಿತನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಅವಳ ಹೆಸರಿನಲ್ಲಿ ಒಂದು ಪೂಜೆ ಮಾಡಿಸಿ ಬರ್ತಾನೆ. ನಂತರ ಸವಿತಾಗೆ ಎಲ್ಲ ನಾರ್ಮಲ್ ಆಗ್ತಾ ಬರ್ತದೆ. ನನಗಂತೂ ನಿಜ ಅರ್ಥ ಆಗ್ತಿಲ್ಲ. ಕನ್ಸು ಬಿದ್ದಿದ್ದು ಹೀಗಾಗೋದ್ರ ಸಂಕೇತವಾಗಿತ್ತು ಏನೋ ಗೊತ್ತಿಲ್ಲ. ಆದರೆ ಒಂದಂತೂ ಹೇಳಬಲ್ಲೆ, ಇದು ನಿಜವಾಗಿ ನಡೆದ ಘಟನೆ. ಮತ್ತೆ ರಾಜುಗೆ ಕನ್ಸು ಬಿದ್ದಿದ್ದು ಮತ್ತೆ ಕನ್ಸಲ್ಲಿ ಗ್ರಾಮ ದೇವತೆ ಬಂದಿದ್ದು ಪೂಜೆ ಸಮಯಕ್ಕೆ ಸರಿಯಾಗಿ ಈಗ ಘಟನೆ ನಡೆದಿತ್ತು. ಕೋಇನ್ಸಿಡೆನ್ಸು ಅಥವಾ ಒಂದಕ್ಕೊಂದು ಸಂಬಂಧ ಏನಾದರೂ ಇದೆಯೋ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಇದು ರಿಯಲ್ ಬೇಸಿಸ್ ಸ್ಟೋರಿ. ಐ ಹೋಪ್
ನಿಮಗೆ ಈ ಸ್ಟೋರಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ವಿಡಿಯೋನ ನೋಡ್ತಾ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.